ನಮಸ್ಕಾರ ಎಲ್ರಿಗೂ. ನನ್ನ ಮೊದಲನೆಯ ಲೆಂತಿ ವಿಡಿಯೋಗೆ ಸ್ವಾಗತ. ನಮ್ಮೂರಿಂದ ನಾವು ತಿರುತಣಿ ಬಸ್ ಸ್ಟಾಪ್ಗೆ ಬಂದಿದೀವಿ. ಇವತ್ತು ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಳ್ಳಿ ಅಮ್ಮಾಳ್ ಜೊತೆ ಮದುವೆ ಆಗಿರೋ ದಿನ. ಆದ್ರಿಂದ ತುಂಬಾ ಜೋರಾದ ಮಳೆ ಬರ್ತಿತ್ತು ತಿರುತಣಿನಲ್ಲಿ. ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಮಳೆನಲ್ಲೇ ನಿಂತ್ಕೊಂಡು ಹೋಗ್ತಿದ್ದಂಗೆ ಒಳಗಡೆ ಹೋಗ್ಬೇಕಾದ್ರೆ ಹಳೆ ಕಾಲದ ಒಂದು ಗಣೇಶನ ದೇವಸ್ಥಾನ ಕಣ್ಣಿಗೆ ಕಾಣಿಸ್ತಿತ್ತು. ಅಲ್ಲೋಗ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ಬಂದೆ. ಮುಂದೆ ನಡ್ಕೊಂಡು ಹೋಗ್ತಿದ್ದಂಗೆ ಕೊಳ ಕಾಣಿಸ್ಕೊಂತು. ಕೊಳದಲ್ಲಿ ಹೋಗಿ ಕೈ ಕಾಲು ಮುಖ, ಕೆಲವೊಬ್ರು ಸ್ನಾನ ಮಾಡೋರು ಸಹ ಸ್ನಾನ ಮಾಡ್ಕೊಂಡು ನಂತರ ದೇವ್ರ ದರ್ಶನ ಮಾಡಕ್ಕೆ ಅಂತ ಹೇಳಿ ಹೋಗ್ತಾರೆ. ನಾವು ಜಸ್ಟ್ ಕೈ ಕಾಲು ಮುಖ ತೊಳ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ನಾವು ಒಳಗಡೆ ಹೋಗ್ತಿದ್ದಂಗೆ ಜೋರಾಗಿ ಬರ್ತಿದ್ದ ಮಳೆನೂ ಸಹ ನಿಂತೋಯ್ತು. ತಂಪಾದ ಗಾಳಿಯ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿನ ನೋಡೋ ಖುಷಿಯಲ್ಲಿ ಕಂದಷಷ್ಠಿ ಕವಚ ಕೇಳ್ಕೊಂಡು ಬೇಗ ಬೇಗ ನಡ್ಕೊಂತಾ ಹೋಗ್ತಾ ಇದ್ವಿ. ಮೇಲೋಗಿ ಹಿಂದೆ ತಿರುಗಿ ನೋಡ್ದಾಗ್ಲೇ ಗೊತ್ತಾಯ್ತು ಎಷ್ಟು ಬೇಗ ದೇವ್ರನ್ನ ನೋಡಕ್ಕೆ ಅಂತ ಹೇಳಿ ಮೆಟ್ಲುಗಳನ್ನ ಹತ್ಕೊಂಡು ಬಂದಿದೀವಿ ಅಂತ ಹೇಳಿ. ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ನಡ್ಕೊಂಡು ಹೋಗ್ತಾ ಇದ್ದಂಗೆ ಇನ್ನು ಎಷ್ಟೊತ್ತು ಅನ್ನಿಸ್ತಿದ್ ನನಗೆ. ಇವಾಗ ಇನ್ನು ಸ್ವಲ್ಪ ಹೊತ್ತು ಮೆಟ್ಲು ಹತ್ಕೊಂಡು ಹೋಗ್ತಿದ್ದಿದ್ರೆ ಚಂದ ಅನ್ನಿಸ್ತಿತ್ತು. ಮೇಲೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಆಚೆ ತಂಪಾದ ವಾತಾವರಣದಲ್ಲಿ ವಿಡಿಯೋಗಳನ್ನ ಶೂಟ್ ಮಾಡ್ಕೊಂಡಿದೀನಿ. ಈ ವಿಡಿಯೋದಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ ತಿರುತಣಿ ದೇವಸ್ಥಾನ ಬೆಟ್ಟದ ಮೇಲೆ ಎಷ್ಟು ಎತ್ತರವಾಗಿದೆ ಅಂತ ಹೇಳಿ. ಈ ದೇವಸ್ಥಾನಕ್ಕೆ ನೀವು ಬಂದ್ರೆ ಕೋತಿಗಳನ್ನ ಫ್ರೀ ಆಗಿ ನೋಡ್ಬೋದು. ಸಾಕಷ್ಟು ಕೋತಿಗಳು ತುಂಬಾನೇ ಗೋಪುರದ ಮೇಲೆ, ದೇವಸ್ಥಾನದೊಳಗೆ, ಮೆಟ್ಲುಗಳ ಮೇಲೆ ಎಲ್ಲ ಕಡೆನೂ ಸಹ ಇರುತ್ತೆ. ನಂತರ ತಿರುತಣಿ ಅಂತಂದ್ರೇನೆ ಕೋಪನ ತಣಿಸುವಂತಹ ಒಂದು ದೇವಸ್ಥಾನ ಆಗಿದೆ. ಸ್ವಾಮಿಯ ಮದುವೆಯ ಸಂಭ್ರಮನು ಸಹ ನಾವು ಕಣ್ತುಂಬ ಕಾಣಿದ್ವಿ. ಪ್ರಾರ್ಥನೆ ಮಾಡ್ಬೇಕಾಗಿದ್ದ ನಾನು ವಿಡಿಯೋ ಮಾಡಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಲಿಲ್ಲ. ಆದ್ರಿಂದ ಸಾಕಷ್ಟು ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ ಅಂದ್ರೇನು ಸಿಂಪಲ್ ಆಗಿ ನನ್ನ ಹತ್ರ ಆದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡು ಕೆಲವೊಂದು ಫೋಟೋಸ್ಗಳನ್ನ ತಗೊಂಡಿದೀನಿ. ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದೇ ತರ ಸಿಂಪಲ್ ಆಗಿ ವಿಡಿಯೋಸ್ ನೋಡಕ್ಕೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ನನಗೆ ನೀವು ಸಪೋರ್ಟ್ ಮಾಡೋದ್ರಿಂದ ಇನ್ನಷ್ಟು ಕೆಲವೊಂದು ವಿಡಿಯೋಗಳು ದೇವಸ್ಥಾನಕ್ಕೆ ಹೋಗೋದನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೋತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋ.